ಪಾರ್ಲಿಮೆಂಟರಿ ಅಫೇರ್ಸ್ ಕಮಿಟಿನೇ ಹೇಳ್ತು. ಅಂದ್ರೆ ದೊಡ್ಡವರಿಗೆ ಟ್ಯಾಕ್ಸ್ ಮನ್ನಾ ಮಾಡಿದ್ರು, 37% 22%ಗೆ ಇಳಿಸಿದ್ರು. 1,84,000 ಕೋಟಿ ರೂಪಾಯಿ ದೊಡ್ಡವರು ಮಾಡಿ ಉಳಿಸಿದ್ರು, ಸಾಮಾನ್ಯ ಜನರಿಗೆ ಟ್ಯಾಕ್ಸ್ ಹಾಕಿದ್ರು. ಇದು ಇನ್ನೂ ಏನಾಗಲ್ಲ, ಇನ್ನು 19 ಎಲೆಕ್ಷನ್ ಬಂದ್ಬಿಡ್ತು, ಏನ್ ಮಾಡೋದು? ಈ ತಂತ್ರಗಳಲ್ಲಿ ಏನು ಉಪಯೋಗ ಆಗಲ್ಲ. 19ರ ಎಲೆಕ್ಷನ್ ಅಲ್ಲಿ ನಮ್ಗೆ ಓಟ್ ಬರಲ್ಲ ಅಂತೇಳಿ ಏನ್ ಮಾಡಿದ್ರು? ಪುಲ್ವಾಮಾ ಏನದು ಏಷ್ಯನ ಸತ್ರದಲ್ಲಿ ನಮ್ಮ ಸೈನಿಕರು 40 ಜನ ಸತ್ತು. 40 ಜನರನ್ನ ನಾವು ರೋಡ್ ಮೇಲೆ ತಂದ್ರೆ ತೊಂದರೆ ಆಗುತ್ತೆ ಅಂತೇಳಿ ಸತ್ಪಾಲ್ ಮಲ್ಲಿಕ್ ಅಂತೇಳಿ ಜಮ್ಮು ಕಾಶ್ಮೀರ ಗವರ್ನರ್ ಹೇಳಿದ್ರು. ಏನಂತ? ರೋಡ್ ಮೇಲೆ ತರೋದು ಬೇಡ, ಪ್ರತಿ ಹಳ್ಳಿಯಲ್ಲಿ ಮನೆ ಮನೆಗೂ ಕೂಡ ಹೋಗಿ ದಾಖಲೆಗಳನ್ನು ಕೇಳಿದಂತ ಸಂದರ್ಭದಲ್ಲಿ ಮತದಾರರಿಗೆ ವಿವರಿಸಬೇಕು. ಅನವಶ್ಯಕವಾಗಿ ಮತದಾರರಿಗೆ ಹಿಂಸೆ ಕೊಡುವಂತ, ಮತದಾರರನ್ನ ಒತ್ತಡಕ್ಕೆ ಸಿಲುಕಿಸುವಂತ ಮತದಾರರ ದಾಖಲೆ ಏನಂತಂದ್ರೆ ನಿಮ್ಮ ವೋಟ್ ಲಿಸ್ಟ್ ಕಿತ್ತಾಕ್ತೀನಿ ಅಂತಂದ್ರೆ ಅರ್ಥ ಏನಂತಂದ್ರೆ ಮುಂದಿನ ದಿನಗಳಲ್ಲಿ ವೋಟ್ ಲಿಸ್ಟ್ ಕಿತ್ತಾಕ್ತ ಮನುಷ್ಯನಿಗೆ ಏನು ಮೌಲ್ಯ ಇರುತ್ತೆ ಅಂತ ನಮ್ಗೆ ಗೊತ್ತಿದೆ. ಅದಕ್ಕೆ ಯಾವ ಗ್ಯಾರಂಟಿನೂ ಸಿಗಲ್ಲ, ಯಾವ ಸರ್ಕಾರಿ ಸೌಲಭ್ಯನೂ ಸಿಗಲ್ಲ, ಮನೆ ಸಿಗಲ್ಲ, ಸಾಲ ಸಿಗಲ್ಲ. ಅಂದ್ರೆ ಕನ್ಯಾಕುಮಾರಿವರೆಗೂ ಗುಜರಾತಿಂದ ತ್ರಿಪುರದವರೆಗೂ ರಾತ್ರಿ ಹಗಲು ಮಳೆ ಬಿಸಿಲು ಏನಾದ್ರು ಇವತ್ತು ಪಾರ್ಲಿಮೆಂಟ್ ಒಳಗಡೆ ಹೋರಾಟವನ್ನು ಮಾಡ್ತಾರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಸರ್ ಈ ಕಡೆ ಸರ್ ಸರ್ ಮುಂದೆ ನಡಿ. ಗಾಂಧಿ ಬಾಬಾ ಇದ್ದಂಗೆ ಇದಾನಪ್ಪ.